ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾನು ಇವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಏನು ಲಾಗು ಅಂತ ನೋಡ್ತಾ ಇದ್ದೀರಾ? ಅದು ಏನಪ್ಪ ಇವಳು ಕಿಚನ್ಗೆ ದೇವ್ರ ಫೋಟೋಸ್ನೆಲ್ಲ ತಂದಿಟ್ಕೊಂಡು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಏನು ವಿಷಯ ಅಂತ ಕೂಡ ಹೇಳ್ತೀನಿ. ನಾನು ಬೆಳಗ್ಗೆಯಿಂದನೂ ಪೂಜೆ ಮಾಡೋಕ್ಕೆ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಬಟ್ ಸಂಜೆ 6:30 ಆಗೋಯ್ತು. ಯಾಕೆ ಇಷ್ಟು ಲೇಟು ಅಂತ ಕೂಡ ಹೇಳ್ತೀನಿ. ನಾವು ಈ ಮನೆಗೆ ಬಂದ ಮೇಲೆ ದೇವ್ರ ಮನೆ ಇದೆ, ಬಟ್ ಅಲ್ಲಿ ಏನು ಶೆಲ್ಪು ಏನೂ ಹಾಕಿಲ್ಲ ಅವರು. ದೇವ್ರ ಫೋಟೋ ಇಡಲಿಕ್ಕೆ ಏನೂ ಹಾಕಿರಲಿಲ್ಲ. ಮಳೆ ಕೂಡ ಹೊಡಿಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಟೈಲ್ಸ್ ಅಲ್ವಾ. ಈ ಥರ ಗೋಡೆ ಏನಾದರೂ ಇದ್ದರೆ ಅಟ್ಲೀಸ್ಟ್ ಒಂದು ಮಳೆ ಕೂಡ ಹೊಡ್ಕೊಬೋದಿತ್ತು. ಬಟ್ ಏನು ಇಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ನಾನು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಚಿಕ್ಕದು ಮಣೆ ಇಟ್ಬಿಟ್ಟು ದೇವ್ರ ಫೋಟೋಸ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಎಷ್ಟು ದಿವಸ ಹಾಗೆ ಮಾಡೋಕ್ಕಾಗುತ್ತೆ ಅಲ್ವಾ. ನಾನು ಇವತ್ತು ಕಳಿಸ್ತಾರೆ ಓನರು, ನಾಳೆ ಕಳಿಸ್ತಾರೆ ಕಾರ್ಪೊರೇಟವ್ರನ್ನ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾನೇ ಇದ್ದೆ. ಅವ್ರು ಕಳಿಸ್ಲೇ ಇಲ್ಲ. ಸರಿ, ಸಡನ್ನಾಗಿ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊತಿದ್ದೆ. ಅಷ್ಟರಲ್ಲಿ ಅವರೇ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಸಂಜೆ ಬರ್ತೀವಿ 4 o'clockಗೆ ಅಂದರು. ಸರಿ, 4 o'clock ಬರ್ತಾರಲ್ವ, ನಾನು 6 o'clock ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. 6:30 ಆದರೂ ಬರಲಿಲ್ಲ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋಸ್ ಎಲ್ಲ ಅವ್ರು ಬಂದಾಗ ಎತ್ತಿಡೋದು ಬೇಡ ಅಂದ್ಬಿಟ್ಟು ಮುಂಚೆನೇ ಎತ್ತಿಟ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಬಟ್ ಅವ್ರು ಬರಲೇ ಇಲ್ಲ. ಸರಿ, ಬರಲಿಲ್ವಲ್ಲ, ಮುಂಚೆ ಹೇಗಿಟ್ಟಿದೆ ಹಾಗೆ ಇಟ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೆ ನಾನೆಲ್ಲ ಎತ್ತಿ ಕಿಚನಲ್ಲಿ ಇಟ್ಕೊಂಡಿದ್ದೆ. ಅಂದರೆ ನೆಲದ ಮೇಲೂ ಇಡೋದು ಬೇಡ, ಶೆಲ್ಫ್ ಮೇಲೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹಾಗಾಗಿ ಅಲ್ಲಿ ಇಟ್ಕೊಂಡಿದ್ದೆ. ಇವಾಗ ನೋಡಿ ಎಲ್ಲ ದೇವ್ರ ಮನೆಗೆ ರೆಡಿ ಮಾಡ್ತಾಯಿದ್ದೀನಿ ಪೂಜೆ ಮಾಡಲಿಕ್ಕೆ. ಬೆಳಗ್ಗೆ ನಮ್ಮ ಮನೆಯವ್ರಿಗೂ ಕೂಡ ಪಾದ ಪೂಜೆ ಮಾಡಿರಲಿಲ್ಲ, ಹಾಗಾಗಿ ಸಂಜೆನೇ ಮಾಡೋಣ, ಒಟ್ಟಿಗೆ ದೇವ್ರ ಪೂಜೆನೂ ಆಗುತ್ತೆ, ಪತಿ ದೇವ್ರ ಪೂಜೆನೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಹೇಗೂ ನಮ್ಮ ಮನೆಯವರು ಬೇಗ ಬರ್ತಾ ಇದ್ದಾರಲ್ಲ, ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಯವ್ರಿಗೂ ಪಾದ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿದೆ. ದೇವ್ರ ಫೋಟೋ ಎಲ್ಲ ಇಟ್ಬಿಟ್ಟು ಹೂ ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೆ. ಬಟ್ ಕಳ್ಸಕ್ಕೆ ಎಲೆ ಥರದೇ ಮರೆತುಬಿಟ್ಟೆ. ಇತ್ತೀಚೆಗೆ ನನಗೆ ಮರವಿನ ಕಾಯಿಲೆನೇ ಬಂದುಬಿಟ್ಟಿದೆ, ಏನು ಅಂತ ಗೊತ್ತಿಲ್ಲ. ತೊಗೊಂಬರ್ಬೇಕು ಅಂತ ನೆನೆಸ್ಕೊಂಡು ಎಲ್ಲ ಒಂದ್ಸಲ ಕೆಳಗೆ ಹೋಗಿರ್ತೀನಿ, ಬಟ್ ಮರೆತುಬಿಟ್ಟು ಬರ್ತೀನಿ. ಹಾಗಾಗಿ ನಮ್ಮ ಮನೆಯವ್ರಿಗೆ ತೊಗೊಂಬನ್ನಿ ಅಂತ ಹೇಳಿದೆ, ಈ ಥರ ಕಳ್ಸಕ್ಕೆ ಎಲೆ ಬೇಕು, ಮರೆತುಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ. ನಮ್ಮ ಮನೆಯವರು ಕೂಡ ತರ್ತೀನಿ ಆಯಿತು ಅಂತ ಹೇಳಿದ್ರು. ಬೇಗನೂ ಬರ್ತಾಯಿದ್ರಲ್ಲ, ಸರಿ 7 o'clock ಆದರೂ ಪರವಾಗಿಲ್ಲ ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ಹೊಸ್ಲಿಗೆ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಬೆಳಗ್ಗೆನೂ ತೊಳೆದ್ಬಿಟ್ಟು ಎಲ್ಲ ಇಟ್ಟಿದ್ದೆ, ಬಟ್ ಆದರೂ ಸಮಾಧಾನಕ್ಕೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ. ನನ್ನ ಮಗ ಕೂಡ ಮಲಗಿದ, ಎದ್ಬಿಟ್ಟು ಅಳ್ತಾ ಇದ್ದ. ಅದಕ್ಕೆ ಅವನ್ನ ಹಿಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ. ಅಳ್ತಾನೆ ಇರ್ತಾರೆ, ಒಂದು ಅರ್ಧ ಗಂಟೆ ಆದರೂ ಅಳ್ತಾ ಇರ್ತಾರೆ ಮಲಗಿದ್ದು ಎದ್ದಿದ ತಕ್ಷಣ. ನಾನು ಇವಾಗ ಕೆಳಗೆ ಕೂರಿಸ್ಕೊಂಡು ಅವನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಹೊಸ್ಲಿಗೆ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಬೆಳಗ್ಗೆ ಕೂಡ ನಾನು ಹೊಸ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿದ್ದೆ, ಬಟ್ ಆದ್ರೂ ಸಮಾಧಾನ ಆಗೋದಿಲ್ಲ. ಪೂಜೆ ಮಾಡಬೇಕಾದ್ರೂ ಒಂದು ಸಲ ತೊಳೆದು ಈ ಥರ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಕುಂಕುಮ ಇಟ್ಬಿಟ್ಟು ರೆಡಿ ಮಾಡ್ಕೊಂಡು ದೀಪ ಹಚ್ಚಿದ್ರೇ ಸಮಾಧಾನ ಅನಿಸೋದು. ಅದು ಅಲ್ಲದೆ ಇವತ್ತು ಪೂಜೆ ಇತ್ತಲ್ವ, ಹಾಗಾಗಿ ನಾನು ಕೂಡ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗಲಿಕ್ಕೆ ಅಂತ ಹೋದೆ. ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಸ್ಯಾರಿ ಕೂಡ ಹಾಕ್ಕೊಂಡು ಬಂದೆ. ಅವರು ಕೂಡ ಕರೆಕ್ಟ್ ಟೈಮ್ಗೆ ಬಂದರು. 7 o'clock ಆಗ್ತಾಯಿತ್ತು ಆಲ್ರೆಡಿ. ಇರಲಿ ಪರವಾಗಿಲ್ಲ, ನಿಧಾನಕ್ಕೆ ನೀಟಾಗಿ ದೀಪ ಹಚ್ಚೋಣ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಬಂದಿದ್ನಲ್ಲ. ನಮ್ಮ ಮನೆಯವರು ಕೂಡ ರೇಗಿಸ್ತಾಯಿದ್ರು, ಏನು ಇವತ್ತು ರೆಡಿ ಎಲ್ಲ ಆಗಿಬಿಟ್ಟಿದ್ಯಾ ಅಂದ್ಬಿಟ್ಟು. ಎಲ್ಲರೂ ಮನೆಯಲ್ಲೂ ಗಂಡ ಹೆಂಡ್ತಿರಾದ್ಮೇಲೆ ಕಾಮನ್ ರೇಗಿಸ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತೆ. ನಮಗೂ ಕೂಡ ಖುಷಿ ಆಗ್ತಿತ್ತು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡಿ. ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವ್ರ ಕೈಲಿ. ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿಸ್ಕೊಂಡು ತುಂಬ ಇಷ್ಟಪಡ್ತಾರೆ ಈ ಸಾಂಗ್ನ ಇವರು. ಅಲ್ಲಿ ಹೇಗೆ ಸ್ಟೆಪ್ ಮಾಡ್ತಿರ್ತಾರೆ ಹಾಗೂ ಕೂಡ ಮಾಡ್ತಿರ್ತಾರೆ, ಟ್ರೈ ಮಾಡ್ತಿರ್ತಾರೆ. ನಾನು ಕೂಡ ಕರಿತಾ ಇದ್ದೇನೆ ನನ್ನ ಮಗ, ನಾನು ದೀಪ ಹಚ್ಬೇಕು ಬಿಡ್ರೋ ಅಂದ್ಬಿಟ್ಟು ದೀಪ ಹಚ್ಚಕ್ಕೆ ರೆಡಿ ಮಾಡ್ತಾಯಿದ್ದೆ. ಅಂದರೆ ಕಳ್ಸಕ್ಕೆ ಎಲೆ ಇರಲಿಲ್ವಲ್ಲ, ತೊಗೊಂಡು ಬಂದರು. ಬೇಗ ದೀಪ ಹಚ್ಚೋಣ, ಅಡುಗೆ ಕೂಡ ಮಾಡಬೇಕು, ಟೈಮ್ ಆಗುತ್ತಲ್ವ ಅಂದ್ಬಿಟ್ಟು. ಮಕ್ಕಳು ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾಯಿದ್ದಾರೆ ಇಬ್ಬರೂ. ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ರಲ್ವ, ನಾನು ಕೂಡ ದೀಪ ಹಚ್ಚಕ್ಕೆ ಕೂತ್ಕೊಂಡೆ ಹೋಗ್ಬಿಟ್ಟು. ಏನೋ ಒಂಥರ ಸಮಾಧಾನ ಅನ್ನಿಸ್ತಾಯಿತ್ತು. ಎಲ್ಲ ರೆಡಿ ಮಾಡ್ಕೊಂಡು ಫೈನಲಿ ದೀಪ ಹಚ್ಬೇಕಾದ್ರೆ ಏನೋ ಒಂಥರ ಖುಷಿ ಕೂಡ ಆಗ್ತಿರುತ್ತೆ. ಹೆಣ್ಮಕ್ಳಿಗೆಲ್ಲ ಇದೇ ಸಮಾಧಾನ. ದೀಪ ಹಚ್ಚೋನಾಗ್ಲೇ ಎಲ್ರಿಗೂ ಖುಷಿ ಅನಿಸೋದು. ಯಾವ ಕೆಲಸ ಏನೇ ಇರಲಿ
ಫೈನಲಿ ಅವರೆಲ್ಲ ಎಷ್ಟೇ ಟಯರ್ಡ್ ಆಗಿದ್ರು, ಬೆಳಗ್ಗೆಯಿಂದ ಮನೇಲಿ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ರು ದೇವ್ರಿಗೆ ದೀಪ ಹಚ್ಚಕ್ಕೆ ಕೂತ್ಕೋತಾರಲ್ಲ, ಅವಾಗ ಎಷ್ಟು ನೆಮ್ಮದಿ ಆಗುತ್ತೆ ಅನಿಸುತ್ತೆ ಗೊತ್ತಾ. ನನಗೂ ಕೂಡ ಹಾಗೆ ಅನಿಸುತ್ತೆ. ನಮ್ಮದು ಏನೇ ಮೈಂಡಲ್ಲಿ ಏನೇ ಇದ್ರೂ ಎಲ್ಲ ಮರೆತುಬಿಟ್ಟು ದೇವ್ರಿಗೆ ಶರಣಾಗಿ ನಾವು ಕೂತಿರ್ತೀವಿ. ನಾನು ಕೂಡ ಹಾಗೇ ದೇವ್ರಿಗೆ ದೀಪ ಎಲ್ಲ ಹಚ್ಬಿಟ್ಟು ಇವಾಗ ಅಡುಗೆ ಕೂಡ ಮಾಡಬೇಕು ನಾನು. ಬಟ್ ಏನೋ ಒಂಥರ ದೇವ್ರ ಮನೇಲಿ ಕೂತ್ಕೊಂಡ್ರೆ ನನಗೆ ಎದ್ದೇಳಲಿಕ್ಕೆ ಮನಸ್ಸಿರೋದಿಲ್ಲ. ಮಕ್ಕಳು ಕೂಡ ದೀಪ ಹಚ್ತಾ ಇದ್ದರೆ ಬಂದು ನಿಂತ್ಕೊತಾ ಇರ್ತಾರೆ, ಕೈ ಮುಕ್ಕೊತಾ ಇರ್ತಾರೆ. ಅದನ್ನೆಲ್ಲ ನೋಡಲಿಕ್ಕೆ ನನಗೂ ಖುಷಿ ಆಗ್ತಿರುತ್ತೆ. ಹಾಗೆ ಲಾಗ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಗ್ ನೋಡ್ತಾ ಇದ್ದೀರಾ, ಬಟ್ ಒಂದು ಕಮೆಂಟ್ ಕೂಡ ಬರ್ತಿಲ್ಲ. ಯಾಕೆ ಅಂದರೆ ನನಗೂ ನೆಕ್ಸ್ಟ್ ಏನು ಮಾಡ್ಬೋದು, ಯಾವ ಥರ ವ್ಯೂವರ್ಸ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ನನಗೂ ಗೊತ್ತಾಗುತ್ತೆ. ಏನಾದರೂ ಒಂದು ಕಮೆಂಟ್ ಬಂದರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಲಾಗ್ ಅಂತೂ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಅಟ್ಲೀಸ್ಟ್ ವೀಕ್ಲಿಗೆ ಟ್ವೈಸ್ ಅಥವಾ 3 ಟೈಮ್ಸು ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಮಾಡಬೇಕು ಅಂತ ಇದೆ, ಬಟ್ ಏನು ಮಾಡೋದು, ಸ್ವಲ್ಪ ಕಷ್ಟ ಅಲ್ವಾ. ಇವರಿಬ್ಬರು ಇಟ್ಕೊಂಡು ನೋಡಿ ಹೆಂಗೆ ಆಡ್ತಾ ಇದ್ದಾರೆ. ದೇವ್ರ ಮನೆಗೂ ಕೂಡ ಬಂದುಬಿಟ್ಟು ಕೈ ಮುಗಿ ಅಂದರೆ ಕೈ ಮುಗಿತಾರೆ, ಎಲ್ಲ ಮುಟ್ಟಕ್ಕೆ ಹೋಗ್ತಾರೆ. ಭಯ ನನಗೆ ಎಲ್ಲಿ ಬೀಳಿಸ್ಬಿಡ್ತಾರೋ ಅಂದ್ಬಿಟ್ಟು. ಮಕ್ಕಳು ಹಾಗೆ ಅಲ್ವಾ, ತೀಟೆ ಮಾಡ್ತಿರ್ತಾರೆ. ಹಾಗಾಗಿ ಹುಷಾರಾಗಿ ನೋಡ್ಕೋಬೇಕು. ಇವಾಗ ನೋಡಿ ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಕೇಳಿದ್ರೆ ನಾನೇ ಆಶೀರ್ವಾದ ಮಾಡ್ತಾಯಿಲ್ವ ಅಂತ ಕಾಮಿಡಿ ಮಾಡ್ತಾಯಿದ್ದಾರೆ. ನಮಗೇನೂ ಗಿಫ್ಟ್ ಬೇಡ, ಅವರೇ ನನಗೆ ದೊಡ್ಡ ಗಿಫ್ಟು. ಯಾಕೆ ಅಂದರೆ ನಮ್ಮದು ಲವ್ ಮ್ಯಾರೇಜು. ನಾವು 8 ವರ್ಷ ಆದ್ರೂ ಮದುವೆ ಆಗಿ 8 ವರ್ಷ ಆಗಿದೆ ಮದುವೆ ಆಗಿ. ಬಟ್ ಯಾವತ್ತೂ ಅವ್ರು ನನಗೊಂದು ಮಾತು ಬೈದೂ ಇಲ್ಲ, ಹೊಡೆದೂ ಇಲ್ಲ. ಇದಕ್ಕಿಂತ ದೊಡ್ಡ ಗಿಫ್ಟು ಇನ್ನೇನು ಬೇಕಲ್ವಾ. ನನ್ನ ಗಂಡಂಗೆ ಇಷ್ಟಿದ್ರೆ ಸಾಕು, ನನಗೆ ಅವರು, ಅವ್ರಿಗೆ ನಾನು ಅಂತ. ಇವಾಗ ನೋಡಿ ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡಬೇಕು. ಏನು ಬೇಕು ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ ಅಡುಗೆನ. ಅದಕ್ಕೆ ಅವರು ಪಲಾವ್ ಮಾಡು ಅಂತ ಹೇಳ್ತಾಯಿದ್ರು. ಅವ್ರ ಫೇವ್ರೆಟ್ ಪಲಾವು. ಅದಕ್ಕೆ ತರಕಾರಿನೆಲ್ಲ ಫ್ರಿಜ್ಜಿಂದ ತೆಗೆದಿಟ್ಕೊತಾ ಇದ್ದೀನಿ ಏನೇನು ಬೇಕು ಅಂದ್ಬಿಟ್ಟು. ನಾನು ಒಬ್ಬಳೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ, ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತಾರೆ. ಹಸಿ ಅವರೆಕಾಯಿ ಕೂಡ ಇತ್ತು, ಎಳೆದು ಸಪ್ರೇಟ್ ಎಡ್ದಿಟ್ಟಿದ್ರು ನಮ್ಮಮ್ಮ. ಬಲ್ತಿರೋದೆಲ್ಲ ಬೇರೆ ಸಪ್ರೇಟ್ ನೆನೆಸಿ ಇದಕ್ಕೆ ಬೇಳೆ ಸಾರು ಮಾಡ್ಕೊಂಡಿದ್ವಿ. ಹಾಗಾಗಿ ಅವರೆಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಕೂಡ ಎಲ್ಲ ಹೆಚ್ಕೊಡ್ತಾ ಇದ್ದಾರೆ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಇಬ್ಬರು ಇವಾಗ ಒಬ್ರಿಗೊಬ್ರು ಮಾತಾಡ್ಕೊಂಡು ತುಂಬ ಟೈಮ್ ಕೂಡ ಸೇವ್ ಆಯಿತು. ನಾವಿಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಯಾಕೆಂದರೆ ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ರು. ನಮಗೂ ಯಾವಾಗಲೂ ಮಕ್ಕಳು ಹಿಡ್ದು ಬೇಜಾರಾಗಿರುತ್ತೆ. ಇಬ್ಬರೇ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಿರುತ್ತೆ ಯಾವಾಗಲೂ. ಇವತ್ತು ನಮ್ಮನೆಯವರು ಕೂಡ ಬೇಗ ಬಂದಿದ್ರಲ್ವ, ಇಬ್ಬರು ಸೇರ್ಕೊಂಡು ಮಾಡೋಣ ಅಡುಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನನಗೂ ಕೂಡ ಖುಷಿ ಆಯಿತು. ಯಾಕೆಂದರೆ ಇಬ್ಬರು ಸೇರ್ಕೊಂಡು ಈ ಥರ ಜೊತೆಲಿ ಅಡುಗೆ ಮಾಡಿ ತುಂಬ ಟೈಮ್ ಆಗಿತ್ತು. ಇಲ್ಲ ನಾನು ಮಾಡ್ತೀನಿ, ಇಲ್ಲ ಅವ್ರು ಮಾಡ್ತಿರ್ತಾರೆ. ಏನಾದರೂ ತುಂಬ ಕೆಲಸ ಇದ್ದಾಗ ಇಬ್ಬರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅವರೊಂದು ಕೆಲಸ ನಾವೊಂದು ಕೆಲಸ ಮಾಡ್ತಿರ್ತೀವಿ. ಏನಂದರೆ ಅವ್ರು ಯಾಕೆ ಮಾಡಬೇಕು, ನಾವು ಯಾಕೆ ಮಾಡಬೇಕು, ನಾನು ಸಂಪಾದನೆ ಮಾಡ್ತೀನಿ, ನಾನು ತಂದಾಕ್ತೀನಿ ಅಂತ ಎಲ್ಲ ಹೇಳೋ ಸೀನೆಲ್ಲ ಇಲ್ಲ. ಬಟ್ ನಮ್ಮ ಮನೇಲಿ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀವಿ. ಬಟ್ ಕೆಲವ್ರ ಮನೆ ಇದ್ದೆ ನಾನು ಕಣ್ಣಾರ ನೋಡಿದ್ದೀನಿ. ಅವಳಿಗೆ ಏನು ಕೆಲಸ, ಅವಳು ಏನು ಮಾಡ್ತಿರ್ತಾಳೆ ಮನೇಲಿ, ಅವಳಿಗೆ ಯಾಕೆ ನಾವು ಕೆಲಸ ಮಾಡಿಕೊಡ್ಬೇಕು, ಅವಳನ್ನ ಮದುವೆ ಮಾಡ್ಕೊಬಂದಿರೋದು ಯಾಕೆ, ಈ ಥರ ಎಲ್ಲ ಮಾತಾಡ್ತಿರ್ತಾರೆ. ಬಟ್ ಆ ಥರ ಎಲ್ಲ ಮಾತಾಡೋದು ತಪ್ಪು ಕೂಡ. ಯಾಕೆಂದರೆ ಕೆಲಸ ಅಂದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಯಾರು ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಸುಮ್ಮನೆ ತಿನ್ನೋದಿಲ್ಲ. ಅವ್ರಿಗೂ ಕೂಡ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮಕ್ಕಳು ನೋಡ್ಕೊಳ್ಳೋದು, ಸ್ಕೂಲಿಗೆ ಕಳಿಸೋದು, ಬಿಡೋದು ತುಂಬ ಕೆಲಸ ಇರುತ್ತೆ. ನನಗೆ ಮಾತ್ರ ನಮ್ಮ ಮನೆಯವ್ರು ಕೆಲಸ ಮಾಡಿಕೊಡ್ತಾರೆ ಅಂತ ಈಗೋ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಕೆಲವ್ರನ್ನ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗಲ್ಲಿರಬೇಕು. ಯಾವಾಗ್ಲೂ ನಾನು ಯಾಕೆ ಮಾಡಬೇಕು, ಮಾಡ್ಕೊಳ್ಳಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ದಲ್ಲೇ ಇದ್ದರೆ ಮನಸ್ತಾಪ ಆಗುತ್ತೆ. ಗಂಡ ಹೆಂಡತಿ ಮಧ್ಯೆ ಜಗಳ ಕೂಡ ಆಗುತ್ತೆ. ನಾವು ಕಿತ್ತಾಡೋದಿಲ್ಲ ಅಂತ ಏನಿಲ್ಲ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಬಟ್ ಏನಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಫ್ರೀ ಮಾಡಿಕೊಡಿ ಅಷ್ಟೇ. ಗಂಡು ಮಕ್ಕಳು ಮನೇಲಿ ಇದ್ದಾಗ ಅವರೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಅವರು ಕೆಲಸಕ್ಕೆ ಹೋಗ್ತಿರ್ತಾರೆ. ಹೆಣ್ಮಕ್ಳು ಕೂಡ ಹೊರಗಡೆನೂ ಕೆಲಸ ಮಾಡ್ತಾರೆ, ಮನೇಲೂ ಕೆಲಸ ಮಾಡ್ತಾರೆ. ನಾನು ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ಗಳನ್ನೂ ಕೂಡ ನೋಡಿದ್ದೀನಿ, ಎಷ್ಟು ಕಷ್ಟಪಡ್ತಿರ್ತಾರೆ. ಮನೇಲೂ ಮಾಡಬೇಕು, ಹೊರಗಡೆನೂ ಮಾಡಬೇಕು.
ಹೌದು, ಹೆಣ್ಮಕ್ಳು ಅಂದಮೇಲೆ ಮನೆಯಲ್ಲೂ ಮಾಡಬೇಕು, ಹೊರಗಡೆ ಕಮಿಟ್ಮೆಂಟ್ಗೋಸ್ಕರ ಕೆಲಸನೂ ಮಾಡ್ಕೊಂಬರ್ತಾರೆ. ಅದನ್ನು ಸ್ವಲ್ಪ ಇವಾಗ ಗಂಡ್ಮಕ್ಳು ಹೊರಗಡೆ ಕೆಲಸ ಮಾಡ್ಕೊಂಬರ್ತಾರಲ್ಲ, ಅದನ್ನು ಸ್ವಲ್ಪ ರಿಲೀಫ್ ಮಾಡಿದಾಗ ಅವ್ರಿಗೂ ಕೂಡ ಮೈಂಡ್ ಫ್ರೀ ಅನಿಸುತ್ತೆ. ಇಬ್ಬರು ಶೇರ್ ಮಾಡ್ಕೊಂಡು ಒಬ್ರಿಗೊಬ್ರನ್ನ ಮಾತಾಡ್ಕೊಂಡು ಈ ಥರ ಕೆಲಸ ಮಾಡೋದ್ರಿಂದ ಇಬ್ರಿಗೂ ಕೂಡ ರಿಲ್ಯಾಕ್ಸ್ ಅನಿಸುತ್ತೆ. ಏನಂದರೆ ಎಷ್ಟೇ ಕೆಲಸ ಬಂದಿದ್ರು ಬೇಜಾರು ಅನಿಸಲ್ಲ. ಒಬ್ಬರೇ ಕೆಲಸ ಮಾಡಬೇಕು ಅಂದಾಗ ಬೇಜಾರು ಕೂಡ ಆಗುತ್ತೆ. ನಾವು ಮನೇಲಿ ಇದ್ಕೊಂಡಾಗ ಏನೂ ಕೆಲಸ ಇಲ್ಲ ಅಂದಾಗ ಹೆಣ್ಮಕ್ಳು ಮಾಡ್ಕೋಬೇಕು ನಿಜ. ಬಟ್ ಯಾವಾಗ್ಲೂ ಡಿಪೆಂಡ್ ಆಗಬಾರ್ದು ಗಂಡಂದಿರ ಮೇಲೆ. ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಎಲ್ಲನೂ ಮಾಡಿಸ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟು ಹೆಲ್ಪ್ ತೊಗೋಬೇಕಷ್ಟೆ. ನಾನು ಯಾವಾಗಲೂ ಕೆಲಸ ಮಾಡಿಸ್ಕೋತೀನಿ ಅಂತ ಹೇಳ್ತಿಲ್ಲ. ನನಗೆ ಯಾವಾಗ ಬೇಕೋ, ನಂಗೆ ಯಾವಾಗ ಕಷ್ಟ ಅನಿಸುತ್ತೆ, ಟೈಮ್ ಆಗಿಬಿಟ್ಟಿರುತ್ತೆ ಅಂಥ ಟೈಮಲ್ಲಿ ಸಣ್ಣ ಪುಟ್ಟ ಹೆಲ್ಪ್ ನಾನು ಮಾಡಿಸ್ಕೊತೀನಿ. ಎಲ್ರಿಗೂ ಹೇಳ್ತಾ ಇಲ್ಲ, ನಾನು ಕೆಲವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಅಟ್ಲೀಸ್ಟ್ ಮನಸ್ತಾಪಗಳಾಗೋದಿಲ್ಲ ಅಂತ. ಎಷ್ಟು ಮಾತಾಡಿದ್ರೂ ಸಮಯ ಅನ್ನೋದು ಮುಗಿಸ್ಲೇಬೇಕು ಅಲ್ವಾ. ಹಾಗಾಗಿ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೂಡ ನೀಟ್ ಕ್ಲೋಸ್ ಮಾಡಿಬಿಟ್ಟು ಮಕ್ಕಳು ನೋಡೋಕೆ ಹೋದೆ. ನಮ್ಮ ಮನೆಯವ್ರ ಹೆಸರು ಬೆಳಗ್ಗೆ ರೆಡಿ ಮಾಡ್ತಾಯಿದ್ದಾರೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.